ನಮಸ್ಕಾರ ವೀಕ್ಷಕರೇ, ಗವಿಗರ್ಜನೆಗೆ ಸ್ವಾಗತ. ನಾನು ಕಳೆದ ಎಪಿಸೋಡ್ನಲ್ಲಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಿಗುವಂತಹ ವಿಶೇಷ ಖನಿಜ ಸಂಪತ್ತುಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಆ ವಿಚಾರವಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ನೆನ್ನೆ ಹೇಳಿದಾಗೆ 1914ನೇ ಇಸ್ವಿಯಿಂದ ಸಂಶೋಧನೆ ಪ್ರಾರಂಭ ಆಗಿದೆ. ಆ ಸಂಶೋಧನೆಗಳಲ್ಲಿ ಸಿಕ್ಕದಂತಹ ವಿಶೇಷ ಖನಿಜಾಂಶಗಳು ಅಂದ್ರೆ ಇಲ್ಲಿ ಕಣಶಿಲೆ ಅಥವಾ ಪಟ್ಟೆಶಿಲೆ ಅಂತ ಸಿಗುತ್ತೆ. ಜೊತೆಗೆ ಹಸಿರು ಪಚ್ಚೆ ಕಲ್ಲು ಸಿಗ್ತದೆ, ನೀಲಮಣಿಗಳು ಈ ಭಾಗದಲ್ಲಿ ಸಿಗುತ್ತೆ ಅನ್ನೋದನ್ನ 1982ರಲ್ಲಿ ಡಾಕ್ಟರ್ ಜನಾರ್ದನ್ ಹಾಗೂ ಷಡಕ್ಷರಿ ಸ್ವಾಮಿ ಎನ್ನುವಂತಹ ಭೂಗರ್ಭ ಶಾಸ್ತ್ರಜ್ಞರು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಅಮೃತ ಶಿಲೆಯನ್ನು ಸಿಗುತ್ತೆ. ಜೊತೆಗೆ ಮ್ಯಾಗ್ನೀಸ್ ಮತ್ತು ಕಳಪೆ ಗುಣಮಟ್ಟದ ಕಬ್ಬಿಣ ಅದಿರು ಯಥೇಚ್ಛವಾಗಿ ಈ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಿಗುತ್ತೆ ಅಂತ ಸಂಶೋಧನೆ ನಡೆದಿದೆ. ಅಂದ್ರೆ ಗುಂಡ್ಲುಪೇಟೆ ತಾಲೂಕಿನ ಖನಿಜ ಸಂಪನ್ಮೂಲ ತುಂಬಾ ಉತ್ಕೃಷ್ಟವಾಗಿದೆ. ಇಷ್ಟು ಉತ್ಕೃಷ್ಟವಾದಂತಹ ಖನಿಜ ಸಂಪತ್ತನ್ನ ಗುಂಡ್ಲುಪೇಟೆ ತಾಲೂಕು ಹೊಂದಿದ್ರು ಸಹ ಗುಂಡ್ಲುಪೇಟೆ ತಾಲೂಕಿನ ಬಗ್ಗೆ ತಾಲೂಕಿನ ಅಭಿವೃದ್ಧಿಯ ಬಗ್ಗೆ ಅಂತಹ ಪ್ರಭಾವ ಬೀರಿಲ್ಲ ಈ ಖನಿಜ ಸಂಪತ್ತು ಅಂತ ಹೇಳ್ಬೋದಾಗಿದೆ. ಅದ್ರ ಜೊತೆಗೆ ಈಗಾಗಲೇ ನಾನು ಕಳೆದ ಎಪಿಸೋಡ್ ಹೇಳಿದ್ದೆ, ಗುಂಡ್ಲುಪೇಟೆಯಲ್ಲಿರ್ತಕ್ಕಂಥ ಖನಿಜ ಸಂಪತ್ತುಗಳು ಸುಮಾರು 280 ಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾಗಿರೋದು ಅಂತ. ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳು ನಡೆದಿದೆ ಈಗಾಗಲೇ ಆ ಅಧ್ಯಯನಗಳ ಫಲಶ್ರುತಿಯೇ ಇವತ್ತು ನಾನು ಹೇಳಿದಂತಹ ಖನಿಜಗಳ ಸಂಪತ್ತು ಸಿಗ್ತಾ ಇದೆ ಅನ್ನೋದನ್ನ ಗುರುತು ಮಾಡಿದ್ದಾರೆ. ಈಗಾಗಲೇ ಗುಂಡ್ಲುಪೇಟೆ ತಾಲೂಕಿನ ಕೂತನೂರು, ಮಲ್ಲೇನ್ಪುರ ಗ್ರಾಮಗಳಲ್ಲಿ ಥೋರಿಯಂ ಸಿಗುತ್ತೆ ಅನ್ನೋದ್ರ ಜೊತೆಗೆ ಗುಂಡ್ಲುಪೇಟೆ ತಾಲೂಕಿನ ಇತರೆ ಗ್ರಾಮಗಳಾದಂತಹ ಮಡಹಳ್ಳಿ ಗ್ರಾಮ ಇರ್ಬೋದು, ಜೊತೆಗೆ ತೆರಕಣಂಬಿ ಇರ್ಬೋದು, ಅಥವಾ ಕೋಡಹಳ್ಳಿ ಗ್ರಾಮ ಇರ್ಬೋದು, ಈ ಕೆಲವು ಗ್ರಾಮಗಳಲ್ಲಿ ಆಯಕಟ್ಟಿನ ಕೆಲವು ಗ್ರಾಮಗಳಲ್ಲಿ ಖನಿಜಾಂಶಗಳು ಸಿಗೋದ್ರ ಬಗ್ಗೆ ಸಂಶೋಧನೆ ನಡೆದಿದೆ. ಈ ಸಂಶೋಧನೆಯ ಫಲಶ್ರುತಿಯೇ ಇವತ್ತು ಥೋರಿಯಂ ನಿಕ್ಷೇಪ ಇದೆ ಎಂದು ಪ್ರಚಾರಕ್ಕೆ ಬಂದಿರೋದು. ಹಾಗಾಗಿ ಗುಂಡ್ಲುಪೇಟೆ ತಾಲೂಕಿನ ಅರಣ್ಯ ಸಂಪತ್ತು ಎಷ್ಟು ಸಮೃದ್ಧವಾಗಿದೆಯೋ ಅಷ್ಟೇ ಸಮೃದ್ಧವಾಗಿ ಭೂಗರ್ಭದಲ್ಲಿ ಖನಿಜ ಸಂಪತ್ತು ಸಮೃದ್ಧವಾಗಿದೆ ಅಂತ ಹೇಳ್ಬೋದಾಗಿದೆ. ಮತ್ತೊಂದು ಸುದ್ದಿಗಳೊಂದಿಗೆ ಮುಂದಿನ ಎಪಿಸೋಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕ.